ಒಂದಷ್ಟು ರಾಜಕಾರಣದ ಬೆಳವಣಿಗೆಯಲ್ಲಿ ಬೆಳಗಾವಿ ಭಾಗದಲ್ಲಿ ಜಾಸ್ತಿ ಅಡ್ವಾಂಟೇಜ್ ಇದೆ ಅಂತಾರೆ ಸರ್. ಬಿಕಾಸ್ ಅಲ್ಲಿ ಕಾಂಗ್ರೆಸ್ನವ್ರು ದಟಾನ್ಗಟಿ ನಾಯಕರು ಒಂದಷ್ಟು ಅಸಮಾಧಾನ ದೊಡ್ಡ ಮಟ್ಟದಲ್ಲಿದೆ, ಹಾಗಾಗಿ ನಿಮ್ಗೆ ಅಡ್ವಾಂಟೇಜ್ ಆಗ್ಬೋದೇನೋ ಅಂತ. ನೋಡ್ರಿ, ನಂದು ಯಾವಾಗಲೂ ಥಿಯರಿ ಅಂದರೆ ಬೇರೆ ಪಾರ್ಟಿ ಬೇರೆ ಶಕ್ತಿಗಿಂತ ನಮ್ದು ಶಕ್ತಿ ಏನಿದೆ ಅದನ್ನ ಸ್ಟಡಿ ಮಾಡಿಕೊಂಡು ಅದನ್ನ ಸ್ಟ್ರೆಂಥನ್ ಮಾಡೋದಷ್ಟೇ ನಂದು ಯಾವಾಗಲೂ. ಮತ್ತೊಂದು ಪಾರ್ಟಿ ಶಕ್ತಿ ಏನಿದೆ, ಅವ್ರು ಹೆಂಗಿದ್ದಾರೆ, ಯುನೈಟೆಡ್ ಅದಾರೋ ಇಲ್ಲೋ, ಅವ್ರ ಶಕ್ತಿಯಿಂದ ನಮ್ಮ ಮುಂದೆ ಸಾಲ್ತದೋ ಇಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ ನಾನು. ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಬ್ಬರ ನಡುವೆ ಏನೋ ಚೆನ್ನಾಗಿಲ್ಲ, ಅಲ್ಲೆಲ್ಲೋ ಲಾಜಿಕ್ ಇಲ್ಲ ಅಂದಾಗ ನೀವಲ್ಲಿ ನಿಂತರೆ ನಿಮ್ಗೊಂದು ದೊಡ್ಡ ಮಟ್ಟದಲ್ಲಿ ಗೆಲುವು ತಂದು ಕೊಡುತ್ತೆ ಆ ಭಾಗ. ನೋಡ್ರಿ, ನಾನು ಹೇಳ್ತೀನಿ, ಯಾರಲ್ಲಿ ಅವರಲ್ಲಿ ಡಿಫ್ರೆನ್ಸ್ ಇದೇನೋ ಬಿಟ್ಟಿನೋ ಅದನ್ನು ಮೀರಿ ನಾವು ಗೆಲ್ಲಬೇಕು, ಯಾವಾಗಲೂ ನಂದು ಸ್ಟ್ರಾಟಜಿ. ಬಟ್ ಈ ಸರಿ ಲೋಕಸಭಾ ಎಲೆಕ್ಷನ್ಗೆ ನಿಲ್ಲೋದು ಪಕ್ಕ ಅಲ್ಲ, ನನಗೆ ಗೊತ್ತಿಲ್ಲ, ಯಾಕಂದರೆ ಇದು ವರಿಷ್ಠರು ಹೇಳಬೇಕು. ದೆಹಲಿಯಲ್ಲಿ ಮಾತುಕತೆ ನಡೆದಾಗ ಏನೇ ಡಿಮ್ಯಾಂಡ್ ಇತ್ತ ಸರ್ ನಿಮ್ಮ ಕಡೆಯಿಂದ? ಅನ್ಕಂಡೀಷನಲಿ ಜಾಯ್ನ್ ಆಗಿದೆ ನಾನು. ಅವರು ಒಂದೇ ಒಂದು ಮಾತಾಡಿದರು, ಅಮಿತ್ ಶಾ ಅವರು, ನಿಮಗೇನು ಹಿಂದೆ ಏನು ಸಮಸ್ಯೆ ಆಗಿದೆ ಅದು ಮುಂದೆ ಸಮಸ್ಯೆ ಆಗೋದಿಲ್ಲ, ನಿಮಗೆ ಗೌರವದಿಂದ ನೋಡ್ಕೊತೀವಿ, ಅದು ಹಳೆಯದನ್ನು ಚರ್ಚೆ ಮಾಡೋದು ಬೇಡ, ನಿಮಗೇನು ರೆಸ್ಪೆಕ್ಟ್ ಸಿಗಬೇಕು ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಲೀಡರ್ಶಿಪ್ಗೆ ಆ ಗೌರವ ಕೊಡುವಂಥ ಕೆಲಸ ಮಾಡ್ತೀನಿ, ನಮ್ಮನ್ನು ನಂಬಿ. ಓಕೆ, ಈ ಹುಬ್ಳಿ ಭಾಗದಲ್ಲಿ ಹೆಂಗೆ ಸರ್? ಬಿಕಾಸ್ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಇಲ್ಲಿ, ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಟಾಂಗ್ ಕೊಡೋದಕ್ಕೆ ಕಾಂಗ್ರೆಸ್ನವರು ಲಿಂಗಾಯತ ನಾಯಕರನ್ನು ಯಾರೋ ತಗೊಂಬಂದು ನಿಲ್ಲಿಸ್ತಾರೆ ಅಂತ ಪರಿಸ್ಥಿತಿ ಹೇಗಿದೆ ಸರ್ ಹುಬ್ಬಳ್ಳಿ ಭಾಗದಲ್ಲಿ? ಇಟ್ ಡಿಪೆಂಡ್ಸ್ ಅಪಾನ್ ಸರ್ಕಮ್ಸ್ಟೆನ್ಸಸ್ ಅಷ್ಟೇ. ಓಕೆ, ಅದಕ್ಕಾಗಿ ಅವ್ರನ್ನ ಆ ಕಾಸ್ಟ್ನವ್ರು ನಿಲ್ಲಿಸ್ತಾರೆ, ಈ ಕಾಸ್ಟ್ನವಲ್ಲ, ನಮ್ಮ ಕೇಸ್ ನಾವು ಸ್ಟ್ರಾಂಗ್ ಮಾಡಬೇಕಷ್ಟೇ, ನಾವು ಮೊದಲಿಂದ ಹೇಳ್ತಾ ಇರೋದು. ಹೀಗಾಗಿ ಇದು ಇವತ್ತಿಗೂ ಬಿ ಜೆ ಪಿಗೆ ಸ್ಟ್ರಾಂಗ್ ಹೋಲ್ಡ್ ಅಂತ ನಾನು ಹೇಳ್ತೇನೆ. ಸೊ ಯಾರೇ ಏನೇ ಪೆನೆಟ್ರೇಟ್ ಮಾಡೋಕೆ ಬಂದರೂ ಸಾಧ್ಯ ಆಗದೇ ಇರೋ ಮಾತು ಅಂತ ಅಲ್ಲ. 100% ಈ ಲೋಕಸಭಾ ಕ್ಷೇತ್ರವನ್ನು ಧಾರವಾಡದ್ದು ಭಾರತೀಯ ಜನತಾ ಪಾರ್ಟಿ ಗೆದ್ಕೊಂಡ್ಬರ್ತೀವಿ. ಕಾಂಗ್ರೆಸ್ನವರು ಅನುದಾನದ ಕೊರತೆ ಕಾಣ್ತಾ ಇದೆ ಅಂತ ದೆಹಲಿಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಹವಾ ಎಬ್ಬಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರಿಗೆ ಲೋಕಸಭಾ ಚುನಾವಣೆ ಅಂದರೆ ಮೋದಿಯವ್ರ ವರ್ಚಸ್ಸು ಮಾತ್ರ ಅನ್ನೋ ಮಾತಿದೆ. ನಿಮ್ಮ ಕಮೆಂಟ್ ಏನು ಸರ್? ನಮ್ಮವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಜ್ಯಸಭಾದಲ್ಲಿ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ. ಹೌದು, ಅವರು ಎಂದೂ ಈ ತಾರತಮ್ಯದ ಬಗ್ಗೆ ರಾಜ್ಯಸಭೆಯಲ್ಲಿ ಮಾತಾಡಿದ್ದು ನಾನು ನೋಡಲೇ ಇಲ್ಲ. ಇವಾಗ ಯಾಕೆ? ಮತ್ತು ಸಿದ್ದರಾಮಯ್ಯನವರು ಈ ಇಲೆಕ್ಷನ್ ಬಂದಾಗ ಈ ತಾರತಮ್ಯದ ಬಗ್ಗೆ ಮಾತಾಡ್ತಾರೆ, ಮತ್ತು ರಾಜ್ಯದ ಆರ್ಥಿಕ ಸಚಿವರು ಮತ್ತು ಮುಖ್ಯಮಂತ್ರಿಗಳಲ್ಲಿ ಮೆಂಬರ್ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಿದೆ ಅಲ್ಲಲ್ಲ, ಅಥವಾ ನ್ಯಾಯ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ನನಗೇನಿಸ್ತದೆ ನೋಡ್ರಿ, ಇದ್ರ ಎಲ್ಲ ಫೋರಮ್ ಇದೆ, ನಿಮಗೆ ಭಾಳ ಡಿಟೇಲ್ ಆಗಿ ಮಾತಾಡಿದ್ರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ಅಂತ ಹೇಳ್ತೀನಿ ನಾನು. ಇದು ಇವರು ಕೇವಲ ಡೈರೆಕ್ಟ್ ಆಗಿ ಏನೋ ಅನುದಾನ ಬರ್ತದಲ್ಲ ಅದ್ರ ಬಗ್ಗೆ ಎಷ್ಟೇ ಮಾತಾಡ್ತಾರೆ. ಯಾಕೆ ಈ ವಿಷಯ ತೆಗೆದ್ರು ನಿಮ್ಮ ಪ್ರಕಾರ ಸರ್? ಯಾಕೆ ಈ ವಿಷಯ? ಮೊದಲಿ ರಾಜಕಾರಣ, ಈ ಚುನಾವಣೆ ಬಂದದೆ, ಕೇಂದ್ರ ತಾರತಮ್ಯ ಮಾಡ್ತದೆ, ಕರ್ನಾಟಕ ಅನ್ಯಾಯ ಆಗಿದೆ ಅಂತೇಳಿ ಜನರ ಕಡೆ ಹೋಗಿ ಕೇಂದ್ರಕ್ಕೆ ಮಸಿ ಬೆಳೆಯುವಂಥ ಕೆಲಸ ಮಾಡ್ತಾರೆ. ಬಟ್ ಈ ಬಾರಿ ಲೋಕಸಭಾ ಚುನಾವಣೆ ಅಂದರೆ ಇಲ್ಲಿರುವ ಅಭ್ಯರ್ಥಿಗಳು ಅಥವಾ ನರೇಂದ್ರ ಮೋದಿಯವ್ರ ವರ್ಚಸ್ ಮಾತ್ರ? ಬೇಸಿಕ್ ಆಗಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕಂತ ಇವತ್ತು 140 ಕೋಟಿ ಜನರದ ಅಭಿಲಾಷೆ ಇದೆ. ಎಷ್ಟು ಸೀಟು ಸರ್ ನಿಮ್ಮ ಲೆಕ್ಕಾಚಾರ ಪ್ರಕಾರ ಇಂಡಿಯಾ ವೈಸ್? 370+ BJP ಆನ್ ಇಟ್ಸ್ ಓನ್ 370+ ತೊಗೋಬೇಕು, ಮತ್ತು 400 ಅಬೌವ್ NDA ತೊಗೋಬೇಕು ಅನ್ನುವಂಥ ಟಾರ್ಗೆಟ್ ಏನು ಮಾಡಿದಾರಲ್ಲ. ಒಂದಷ್ಟು ರಾಜಕಾರಣದ ಬೆಳವಣಿಗೆಯಲ್ಲಿ ಬೆಳಗಾವಿ ಭಾಗದಲ್ಲಿ ಜಾಸ್ತಿ ಅಡ್ವಾಂಟೇಜ್ ಇದೆ ಅಂತಾರೆ ಸರ್. ಬಿಕಾಸ್ ಅಲ್ಲಿ ಕಾಂಗ್ರೆಸ್ನವ್ರು ದಟಾನ್ಗಟಿ ನಾಯಕರು ಒಂದಷ್ಟು ಅಸಮಾಧಾನ ದೊಡ್ಡ ಮಟ್ಟದಲ್ಲಿದೆ, ಹಾಗಾಗಿ ನಿಮ್ಗೆ ಅಡ್ವಾಂಟೇಜ್ ಆಗ್ಬೋದೇನೋ ಅಂತ. ನೋಡ್ರಿ, ನಂದು ಯಾವಾಗಲೂ ಥಿಯರಿ ಅಂದರೆ ಬೇರೆ ಪಾರ್ಟಿ ಬೇರೆ ಶಕ್ತಿಗಿಂತ ನಮ್ದು ಶಕ್ತಿ ಏನಿದೆ ಅದನ್ನ ಸ್ಟಡಿ ಮಾಡಿಕೊಂಡು ಅದನ್ನ ಸ್ಟ್ರೆಂಥನ್ ಮಾಡೋದಷ್ಟೇ ನಂದು ಯಾವಾಗಲೂ. ಮತ್ತೊಂದು ಪಾರ್ಟಿ ಶಕ್ತಿ ಏನಿದೆ, ಅವ್ರು ಹೆಂಗಿದ್ದಾರೆ, ಯುನೈಟೆಡ್ ಅದಾರೋ ಇಲ್ಲೋ, ಅವ್ರ ಶಕ್ತಿಯಿಂದ ನಮ್ಮ ಮುಂದೆ ಸಾಲ್ತದೋ ಇಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ ನಾನು. ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಬ್ಬರ ನಡುವೆ ಏನೋ ಚೆನ್ನಾಗಿಲ್ಲ, ಅಲ್ಲೆಲ್ಲೋ ಲಾಜಿಕ್ ಇಲ್ಲ ಅಂದಾಗ ನೀವಲ್ಲಿ ನಿಂತರೆ ನಿಮ್ಗೊಂದು ದೊಡ್ಡ ಮಟ್ಟದಲ್ಲಿ ಗೆಲುವು ತಂದು ಕೊಡುತ್ತೆ ಆ ಭಾಗ. ನೋಡ್ರಿ, ನಾನು ಹೇಳ್ತೀನಿ, ಯಾರಲ್ಲಿ ಅವರಲ್ಲಿ ಡಿಫ್ರೆನ್ಸ್ ಇದೇನೋ ಬಿಟ್ಟಿನೋ ಅದನ್ನು ಮೀರಿ ನಾವು ಗೆಲ್ಲಬೇಕು, ಯಾವಾಗಲೂ ನಂದು ಸ್ಟ್ರಾಟಜಿ. ಬಟ್ ಈ ಸರಿ ಲೋಕಸಭಾ ಎಲೆಕ್ಷನ್ಗೆ ನಿಲ್ಲೋದು ಪಕ್ಕ ಅಲ್ಲ, ನನಗೆ ಗೊತ್ತಿಲ್ಲ, ಯಾಕಂದರೆ ಇದು ವರಿಷ್ಠರು ಹೇಳಬೇಕು. ದೆಹಲಿಯಲ್ಲಿ ಮಾತುಕತೆ ನಡೆದಾಗ ಏನೇ ಡಿಮ್ಯಾಂಡ್ ಇತ್ತ ಸರ್ ನಿಮ್ಮ ಕಡೆಯಿಂದ? ಅನ್ಕಂಡೀಷನಲಿ ಜಾಯ್ನ್ ಆಗಿದೆ ನಾನು. ಅವರು ಒಂದೇ ಒಂದು ಮಾತಾಡಿದರು, ಅಮಿತ್ ಶಾ ಅವರು, ನಿಮಗೇನು ಹಿಂದೆ ಏನು ಸಮಸ್ಯೆ ಆಗಿದೆ ಅದು ಮುಂದೆ ಸಮಸ್ಯೆ ಆಗೋದಿಲ್ಲ, ನಿಮಗೆ ಗೌರವದಿಂದ ನೋಡ್ಕೊತೀವಿ, ಅದು ಹಳೆಯದನ್ನು ಚರ್ಚೆ ಮಾಡೋದು ಬೇಡ, ನಿಮಗೇನು ರೆಸ್ಪೆಕ್ಟ್ ಸಿಗಬೇಕು ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಲೀಡರ್ಶಿಪ್ಗೆ ಆ ಗೌರವ ಕೊಡುವಂಥ ಕೆಲಸ ಮಾಡ್ತೀನಿ, ನಮ್ಮನ್ನು ನಂಬಿ. ಓಕೆ, ಈ ಹುಬ್ಳಿ ಭಾಗದಲ್ಲಿ ಹೆಂಗೆ ಸರ್? ಬಿಕಾಸ್ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಇಲ್ಲಿ, ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಟಾಂಗ್ ಕೊಡೋದಕ್ಕೆ ಕಾಂಗ್ರೆಸ್ನವರು ಲಿಂಗಾಯತ ನಾಯಕರನ್ನು ಯಾರೋ ತಗೊಂಬಂದು ನಿಲ್ಲಿಸ್ತಾರೆ ಅಂತ ಪರಿಸ್ಥಿತಿ ಹೇಗಿದೆ ಸರ್ ಹುಬ್ಬಳ್ಳಿ ಭಾಗದಲ್ಲಿ? ಇಟ್ ಡಿಪೆಂಡ್ಸ್ ಅಪಾನ್ ಸರ್ಕಮ್ಸ್ಟೆನ್ಸಸ್ ಅಷ್ಟೇ. ಅದಕ್ಕಾಗಿ ಅವ್ರನ್ನ ಆ ಕಾಸ್ಟ್ನವ್ರು ನಿಲ್ಲಿಸ್ತಾರೆ, ಈ ಕಾಸ್ಟ್ನವಲ್ಲ, ನಮ್ಮ ಕೇಸ್ ನಾವು ಸ್ಟ್ರಾಂಗ್ ಮಾಡಬೇಕಷ್ಟೇ, ನಾವು ಮೊದಲಿಂದ ಹೇಳ್ತಾ ಇರೋದು. ಹೀಗಾಗಿ ಇದು ಇವತ್ತಿಗೂ ಬಿ ಜೆ ಪಿಗೆ ಸ್ಟ್ರಾಂಗ್ ಹೋಲ್ಡ್ ಅಂತ ನಾನು ಹೇಳ್ತೇನೆ. ಸೊ ಯಾರೇ ಏನೇ ಪೆನೆಟ್ರೇಟ್ ಮಾಡೋಕೆ ಬಂದರೂ ಸಾಧ್ಯ ಆಗದೇ ಇರೋ ಮಾತು ಅಂತ ಅಲ್ಲ. 100% ಈ ಲೋಕಸಭಾ ಕ್ಷೇತ್ರವನ್ನು ಧಾರವಾಡದ್ದು ಭಾರತೀಯ ಜನತಾ ಪಾರ್ಟಿ ಗೆದ್ಕೊಂಡ್ಬರ್ತೀವಿ. ಕಾಂಗ್ರೆಸ್ನವರು ಅನುದಾನದ ಕೊರತೆ ಕಾಣ್ತಾ ಇದೆ ಅಂತ ದೆಹಲಿಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಹವಾ ಎಬ್ಬಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರಿಗೆ ಲೋಕಸಭಾ ಚುನಾವಣೆ ಅಂದರೆ ಮೋದಿಯವ್ರ ವರ್ಚಸ್ಸು ಮಾತ್ರ ಅನ್ನೋ ಮಾತಿದೆ. ನಿಮ್ಮ ಕಮೆಂಟ್ ಏನು ಸರ್? ನಮ್ಮವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು
ಇವತ್ತು ರಾಜ್ಯಸಭಾದಲ್ಲಿ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ. ಹೌದು. ಅವರು ಎಂದೂ ಈ ತಾರತಮ್ಯದ ಬಗ್ಗೆ ರಾಜ್ಯಸಭೆಯಲ್ಲಿ ಮಾತಾಡಿದ್ದು ನಾನು ನೋಡಲೇ ಇಲ್ಲ. ಇವಾಗ ಯಾಕೆ ಮತ್ತು ಸಿದ್ದರಾಮಯ್ಯನವರು ಈ ಇಲೆಕ್ಷನ್ ಬಂದಾಗ ಈ ತಾರತಮ್ಯದ ಬಗ್ಗೆ ಮಾತಾಡ್ತಾರೆ. ಮತ್ತು ರಾಜ್ಯದ ಆರ್ಥಿಕ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅಲ್ಲಿ ಮೆಂಬರ್ ಇರ್ತಾರೆ. ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಿದೆ ಅಥವಾ ನ್ಯಾಯ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ನನಗೇನಿಸ್ತದೆ ನೋಡ್ರಿ, ಇದ್ರ ಎಲ್ಲ ಫೋರಮ್ ಇದೆ ನಿಮಗೆ. ಬಹಳ ಡಿಟೇಲ್ ಆಗಿ ಮಾತಾಡಿದ್ರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ಅಂತ ಹೇಳ್ತೀನಿ ನಾನು. ಇದು ಇವರು ಕೇವಲ ಡೈರೆಕ್ಟ್ ಆಗಿ ಏನು ಅನುದಾನ ಬರ್ತದಲ್ಲ ಅದ್ರ ಬಗ್ಗೆ ಎಷ್ಟೇ ಮಾತಾಡ್ತಾರೆ. ಯಾಕೆ ವಿಷಯ ತೆಗೆದ್ರು ನಿಮ್ಮ ಪ್ರಕಾರ ಸರ್? ಯಾಕೆ ಈ ವಿಷಯ? ಮೊದಲಿ ರಾಜಕಾರಣ, ಈ ಚುನಾವಣೆ ಬಂದದೆ, ಕೇಂದ್ರ ತಾರತಮ್ಯ ಮಾಡ್ತದೆ, ಕರ್ನಾಟಕ ಅನ್ಯಾಯ ಆಗಿದೆ ಅಂತೇಳಿ ಜನರ ಕಡೆ ಹೋಗಿ ಕೇಂದ್ರಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಾರೆ. ಬಟ್ ಈ ಬಾರಿ ಲೋಕಸಭಾ ಚುನಾವಣೆ ಅಂದರೆ ಇಲ್ಲಿರುವ ಅಭ್ಯರ್ಥಿಗಳು ಅಥವಾ ನರೇಂದ್ರ ಮೋದಿ ಅವ್ರ ವರ್ಚಸ್ ಮಾತ್ರ? ಬೇಸಿಕ್ ಆಗಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕಂತ ಇವತ್ತು 140 ಕೋಟಿ ಜನರದ ಅಭಿಲಾಷೆ ಇದೆ. ಎಷ್ಟು ಸೀಟು ಸರ್ ನಿಮ್ಮ ಲೆಕ್ಕಾಚಾರ ಪ್ರಕಾರ ಇಂಡಿಯಾ ವೈಸ್? 370+ BJP ಆನ್ ಇಟ್ಸ್ ಓನ್ 370+ ತಗೋಬೇಕು. ಮತ್ತು 400 ಅಬೌವ್ NDA ತಗೋಬೇಕು ಅನ್ನುವಂಥ ಟಾರ್ಗೆಟ್ ಏನು ಮಾಡಿದಾರಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.